ನೀವು ಹೇಳ್ಬೇಡಿ ಸರ್, ನೀವೇನು ಹಿಂದ್ರಲ್ಲ ಚಂದ್ರಲ್ಲ, ನೀವು ಒಬ್ಬರು ಚೀಫ್ ಆಫೀಸರ್, ಹಿಂದೆ ಇದ್ದರು ಚೀಫ್ ಆಫೀಸರ್, ನೀವು ಪೌರಾಯುಕ್ತ, ಅವರಿದ್ದವರು ಪೌರಾಯುಕ್ತ. ನಾನು ಯಾರೋ ರವಿ ಬಗ್ಗೆನೋ ರಾಜಶೇಖರ್ ಬಗ್ಗೆನೋ ಮಾತಾಡಲ್ಲ ನಾನು. ನಾವು ಕೆಲಸ ಅವ್ರಿಗೊಂದು ಮಾಡ್ಬೇಕಂತ ನಾವು ಪ್ರಯಾಣ ಮಾಡ್ತೀವಿ ಸರ್, ನಾವು ಬಿಡ್ಬೇಕಂತಿಲ್ಲ. ಅವ್ರಿಗೆ ಕೆಲಸ ಕೊಟ್ಟು ಮಾಡಿ, ಅನ್ಯಾಯ ಮಾಡಿದ್ರೆ ಕಳ್ಕೊಳ್ಲಿಕ್ಕೆ ಆಗಂಗಿಲ್ಲ. ಇಂಥದ್ದೆಲ್ಲ ಏನು ಅರ್ಥ ಅದ? ನೀವು ಪ್ರೊಸೆಸ್ ಮಾಡಲಿಕ್ಕೆ ನೀವು ಮಾಡ್ಲಿಕ್ಕೆ ಹೊಸದಾಗಿ ನಾವು ಏನೋ ಊರಿಗೆಲ್ಲ ಮಾಡಬೇಕು ಅಂದ್ರೆ ಸ್ವಚ್ಛ ಮಾಡ್ಬೇಕಂದ್ರೆ ಈ ಪ್ಲಾನ್ ಮಾಡ್ಲಕ್ಕಂದ್ರೆ ಅವ್ರು ನಾಳೆ ಕೆಲಸ ಕೊಡ್ರಿ, ಕುಂದಿರ್ಸ್ಬೇಡಿ ಆಫೀಸ್ ಮುಂದೆ. ಏನಿದೆ ಅಲ್ಲ ಸರ್, ಆಫೀಸ್ ಮುಂದೆ ಕುಂದಿರ್ಸ್ಬೇಡಿ, ಕೆಲಸ ಮಾಡಿರಿ, ಸ್ವಚ್ಛ ಮಾಡಿ. ಯಾರು ಕುಂದಿರಿ ಸರ್ ಅವ್ರಿಗೆ ನಾವು ಹೇಳ್ರಿ ಅವ್ರಿಗೆ ಆಫೀಸ್ ಮುಂದೆ ಯಾರು ಕುಂದಿರ್ಸಾರ ಹೇಳ್ರಿ. ಅವ್ರು ಯಾಕೆ ಬರ್ತಾರೆ? ಮತ್ತೊಬ್ರು ಯಾರು ಬರೋಕ್ಕಾಗ್ತದೆ? ನಾವು ಬಂದು ಕುಂದಿರ್ಲಿಕ್ಕೆ ಆಗ್ತದೆ ನಲ್ಲಿ ಆ ಕೆಲಸ ಕುಂದಿರ್ಬೇಕಂತೇಳಿ? ಮತ್ತೆ ಯಾರು ಕುಂದಿರ್ಸಿದ್ರಿ? ರಾಜಶೇಖರ್ ಕುಂದಿರ್ಸದ? ಹಾಂ, ಏನು ಇವ್ರು ಕುಂದಿರ್ಸದ? ಯಾವ್ದಾದ್ರು ಕುಂದಿರ್ಸ್ಬೇಕಾದ್ರೆ ಕೊಂಡಾಗ್ತೀವಿ ಹೇಳ್ರಿ. ಇಲ್ಲಿ ತನೂ ಸ್ಮೂತಾಗಿ ಅವ್ರು ಸುಮ್ಮನೆ ಇರ್ತಾರೆ. ನಮಗೆ ಇಲ್ಲಿ ಕೆಲಸಕ್ಕೆ ಬರ್ತಾರೆ, ಆ ಕೆಲಸಕ್ಕೆ ಬರ್ತಾರೆ, ನಮ್ಗೆ ಕುಂದಿರ್ಸೇ ಪಗಾರ ಕೊಡ್ಲಿಕ್ಕತ್ತಾರೆ, ತಾವು ಇನ್ನೊಂದು ಕೊಡ್ತಾರೆ. ಮತ್ತು ಒಂದ್ಸತಿ ಇದು ಆಯಿತು ಅಂತಂದ್ರೆ ಭಾಳ ಕಷ್ಟ ಆಗ್ತದೆ. ದಯವಿಟ್ಟು ಒಂದು ರಿಕ್ವೆಸ್ಟ್ ತಿಳ್ಕೊಳ್ರಿ, ಇದ್ರ ಒಂದು ಸೂಚನೆಯನ್ನು ತಿಳ್ಕೊಳ್ರಿ, ಇದು ಒಂದು ನಾನು ಕಳಕಳಿ ವಿನಂತಿಯನ್ನು ತಿಳ್ಕೊಳ್ರಿ. ಏನು ಜೀತದ ಮನೆ ಅದು ನಗರಸಭೆ ಅನ್ನೋದು? ಏನು ಪ್ರೊಸೆಸ್ ಮಾಡಿರಿ ತೋರಿಸ್ರಿ, ಏನು ಪ್ರೊಸೆಸ್ ಮಾಡಿರಿ ತೋರಿಸ್ರಿ. ಒಂದು ನೆಗ್ಲೆಕ್ಟ್ ಮಾಡ್ಲತ್ತಿಲ್ಲ ಅಂದ್ರೆ ನಾವು ಕುಂದಿರ್ಸೇ ನಮ್ಗೆ ಗೊತ್ತೇ ಇಲ್ಲ, ಕೆಲಸ ಇಲ್ಲ ಅಂತ ಹೇಳ್ತಿದ್ರಿ. ನೀವು ಕುಂದಿರ್ಸೆ ಕೆಲಸ ಮಾಡ್ಲತ್ತಿಲ್ಲ, ಅವ್ರು ಪುರಸಭೆಯವರೇ, ಪುರಸಭೆಗೆ ಕೆಲಸ ಮಾಡ್ಲಿಕ್ಕೆ ಬಂದಾರ. ಅವ್ರು ಪುರಸಭೆನ ನಗರಸಭೆನೋ ನಾವು ಕುಡಿಸಿರೋದ್ರೆ ಅದಕ್ಕೆ ನೀವೇ ಸರ್ ಕುಂದಿರ್ಸಿ, ಯು ಆರ್ ದಿ ರೆಸ್ಪಾನ್ಸಿಬಲ್. ನೀವೇ ರೆಸ್ಪಾನ್ಸಿಬಲ್, ಚೀಫ್ ಆಫೀಸರ್. ಹಿಂದೆ ಮಾಡ್ಯಾರಂತಂದ್ರೆ ಯಾರು ಪೌರಾಯುಕ್ತರು ಇರ್ತಾರೆ ಅವರೇ. ಅಲ್ಲಿ ರವಿ ಸಿರಿಗುಪ್ಪಿನೋ ಇನ್ನೊಬ್ರು ರಾಜಶೇಖರ್ನೋ ಅಲ್ಲ. ರಾಜಶೇಖರ್ ಮಾಡಿದ್ದು ಸಿರಿಗುಪ್ಪಿ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳಿಕ್ಕೆ ಆಗಲ್ಲ. ಅದು ಆಫೀಸ್ ಹೋಲ್ಡರ್ಸು ಈಗೇನು ಕೂತಾರಲ್ಲ ಅವರು ಆಫೀಸ್ ಹೋಲ್ಡರ್ಸು. ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ನೀವು? ನಮಗೇನು ಸಂಬಂಧ ಇಲ್ಲ, ನಾವು ಕುಂದಿರ್ಸಿಲ್ಲ, ಬೇರೆದವ್ರು ಕೊಟ್ಟಾರ, ಅವ್ರು ಕೊಟ್ಟಾರ, ಅಲ್ಲಿ ಹೇಳಕ್ಕೆ ಆಗಿಲ್ಲ. ಅವರು ಆಫೀಸಿಯಲ್ ಅದಾರ, ಅವರು ಅಟೆಂಡೆನ್ಸ್ ಅವರು ಅದಾರ. ಈ ಕೆಲ್ಸಕ್ಕೆ ಕೊಡ್ರಿ ಅವ್ರಿಗೆ. ಇಲ್ಲಂತ ನಾಳೆಗೆ ಅವರು ಮನೆಗೆ ಹೋಗ್ತಾರೆ, ಮನೆಗೆ ಹೋಗಿ ಕಸ ತಗೊಂಡು ಬರ್ತಾರೆ. ಕಾನೂನು ಬದಲ್ರಿ, ಅವ್ರಿಗೆ ಫ್ರೀ ಆಗಿ ಸೇವೆ ಅಂತ ಹೇಳ್ತಿದ್ರೆ ಅವ್ರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾಳೆಗೆ ಮನೆಗೆ ಹೋಗಿ ಅವ್ರು ಕಸ ತರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನು ಏನದಲ್ಲ ಏನಂದ್ರೆ ಫ್ರೀಯಾಗಿ ಮಾಡಲಿ. ಏನು ಅವಕಾಶ ಇಲ್ರಿ? ಅವಕಾಶ ಇಲ್ಲ ಅಂದ್ರೆ ಯಾರು 3 ತಿಂಗಳು ದುಡಿಸ್ಕೊಂಡು ಕಿಸಿದ್ರೆ ಅವಕಾಶ ಇಲ್ಲ ಅನ್ನಕ್ಕೆ ಬರ್ತದಲ್ರಿ? ಅಲ್ಲಲ್ರಿ, 2 ತಿಂಗಳು ಏನು ಮಾಡಿದ್ರು? 3 ತಿಂಗಳು ಏನು ಮಾಡಿದ್ರು? 3 ತಿಂಗಳು ಮಾಡಿದರೆ ಹೌದು ಅಲ್ಲ? ಮಾಡಿ ಅದು 3 ತಿಂಗಳು ಅಷ್ಟೇ ಕೊಟ್ಟು 3 ತಿಂಗಳು ಅಟೆಂಡೆನ್ಸ್ ಇವ್ರು ನೋಡೋಣ. ನೀವು ಮಾಡಿರಲ್ಲ, ಇದು ಮಾಡೋದಂತ ಇಲ್ಲಿ ನನಗೆ 3 ತಿಂಗಳು ನೀವು ಮಾಡ್ಕೊಳ್ಳೋ ಬಿಡಮು ಬ್ರಹ್ಮ ವಿಷ್ಣು ಅಲ್ಲ, ಮಾಡ್ಕೊಳ್ಳೇಬೇಕು. ದುಡ್ದಾರಲ್ಲಿ ಹೇಳಿ ಬೆಳೆದಾರ ಊರ್ದು ಮಾಡ್ಕೊಳ್ಳೋ ಮೇಲೆ ಯಾರ್ದು ಕರುಣೆ ಬೇಕಾಗಿಲ್ಲ, ಸಹಾಯ ಬೇಕಾಗಿಗೆ. ಮತ್ತು 3 ತಿಂಗಳ ತನಕ ದುಡಿಸ್ಕೊಂಡಿಕ್ಕೆ 3 ತಿಂಗಳು ಆದ್ಮೇಲೆ ಏನೋ ಇದು ಕೊಡ್ತಾರೆ, 5,000 ಸಾವಿರ ಕೊಡ್ತಾರೆ ಅಂತ ಹೇಳಿ ಮಾಡ್ತಿರೋರಿಗೆ ನಾಚಿಕ್ ಬರ್ಬೇಕು. ನೀವು ಮುನ್ಸಿಪಲ್ ಆಕ್ಟಿವಿಟೀಸ್ ಮಾಡ್ತೀರಿ ಅಂತಂದ್ರೆ ನಾಚಿಕ್ ಬರ್ಬೇಕು ನೀವು. ದಯವಿಟ್ಟು ಹೇಳ್ತೀನಿ ಸರ್, ಅನ್ಯಾಯ ಮಾಡಬೇಡ್ರಿ. ಅವ್ರು ನಾಳೆಗೆ ಏನದಲ್ಲ, ನೀವು ಏನೇನೋ ಏನು ಮಾಡಬೇಕಂತೀರೋ ಏನೋ ಏನಿಲ್ಲ ಎಲ್ಲ ವಸ್ತು ನಮ್ಗೆ ಗೊತ್ತದ. ನಿಮ್ಮ ಡ್ರೈವರ್ಸ್ ಮಂದಿ ಎಷ್ಟದ, ಕಂಪ್ಯೂಟರ್ ಆಪ್ರೇಟರ್ಸ್ ಎಷ್ಟದಾರ, ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ, ಏನೇನು ಪೇಮೆಂಟ್ ತೆಗಿತೀರಿ, ಹ್ಯಾಂಗೆ ಪೇಮೆಂಟ್ ತೆಗಿತೀರಿ ಎಲ್ಲನೂ ಗೊತ್ತು. ಆದರೆ ಈ ಪೌರ ಕಾರ್ಮಿಕರ ವಿಷಯ ಬಂದಾಗ ಯಾಕೆ ಇಷ್ಟಿದು? ನಮ್ಮವರು ಸರ, ಎಲ್ಲ ಸಿಬ್ಬಂದಿ ನಮ್ಮವರು ಸರ.
ಹೇಳಿದ್ರೆ ಯಾಕೆ ನಾನು ಬಿಡ್ರಿ, ನಿಮ್ಮ ಆಫೀಸ್ನೊಳಗೆ ಎಷ್ಟು ಮಂದಿ ಅದಾರ ಕೆಲಸ ಮಾಡೋರು? ಎಷ್ಟು ಪೇಮೆಂಟ್ ತೆಗಿತೀರಿ ವಿತೌಟ್ ಟೆಂಡರ್ಸ್? ಒಂದೊಂದು ಎಳಿ ತಕ್ಕೊಂತ ಹೋದ್ರೆ ಭಾಳ ಅದಾವ ಅವು. ನಾವು ಕೇಳಕತ್ತಿದ್ದು ಅವ್ರ ಬಗ್ಗೆ ಅಷ್ಟೇ. ನಾನು ನಿಮ್ಮ ಆಫೀಸ್ ಬಗ್ಗೆ ನಿಮ್ಮ ಇದ್ರ ಬಗ್ಗೆ ನಾವು ಕೇಳಂಗಿಲ್ಲ. ದಯವಿಟ್ಟು ಇದನ್ನ ರಿಕ್ವೆಸ್ಟ್. ಇನ್ನೊಬ್ರು ಹೆಂಗ್ರ ಅವ್ರು ಇದು ಮೇಡಮ್ ಯಾಕ್ರಿ ಮೇಡಮ್? ಹಾಂ, ನೀವು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಎಲ್ಲರಿಗೂ ಈ ದಿನ ಕೆಲಸ ಕೊಟ್ಟು ಈಗಿದ್ರೆ ಕುಂದರ್ಸಿ ಯಾಕೆ ಪಗಾರ ಕೊಡ್ತೀರಿ? ಇಲ್ಲ ಮಾತಾಡೋದು ಮಾಡೋ ಸ್ವಲ್ಪ ಎಲ್ಲ ಮಾಡ್ಬೇಕು. ಏನ್ರಿ ಮಾಡಿ ಸರ್ ದಯವಿಟ್ಟು. ಯಾಕಂದ್ರೆ ಮತ್ತು ಮ್ಯಾಲಿನವ್ರು ಬರೋದಕ್ಕಿಂತ ಮಾಡ್ರಿ, ನಿಮಗೂ ಮರ್ಯಾದೆ ನಮಗೂ ಮರ್ಯಾದೆ. ಅದಕ್ಕೆ ದಯವಿಟ್ಟು ಅಟ್ಲೀಸ್ಟ್ ಮಾತಾಡ್ಸ್ರಿ ಯಾಕೆ ಕೂತೀರಿ ಅಂತ ಹೇಳಿ. ನಾಚಿಕ್ ಬರೋಂಗಿಲ್ಲ ನಿಮ್ಗೆ? ಊರು ಏನು ಬೆಳೆಸಿರಿಲ್ಲ 3 ತಿಂಗಳ ಮಟ್ಟ ಹಂಗಿತ್ತು ಸಿಂದಗಿಗೆ. ಇಲ್ಲಿ ಹೈಲಿಕ್ಕೆ ಆಗ್ತದೆ ನಿಮ್ಗೆ. ಇಂಥವ್ಕೆ ಏನದಲ್ಲ ಬಳಸ್ಕೊಡೋದು, ಆಮೇಲೆ ಏನದಲ್ಲ ಅವ್ರು ಕೆಲಸ ಕೊಡೋಂಗಿಲ್ಲ ಅಂತ ಹೇಳಿ ನಿಂದಿಸ್ಬಿಡೋದು. ಅವ್ರು ಕೆಲಸ ಕೊಡೋಂಗಿಲ್ಲ ಅಂತಲ್ಲ, ಕೆಲಸ ನೀವು ಹಚ್ಚಲಾರ್ದು ಕೂತಾರೆ ಅವರು. ನೀವು ಕೆಲಸ ಕೊಡ್ಲಾರ್ದು ಕೂತಾರೆ ಅವರು. ಕೆಲಸ ಊರು ತುಂಬ ಸಾಕಷ್ಟು ರಬ್ಬಿಡ ತುಂಬ್ಯಾದ, ಎಲ್ಲಿ ಬೇಕಲ್ಲಿ ಹೊಲಸು ತುಂಬ್ಯಾದ. ಒಂದು ಸ್ವಲ್ಪ ಈ ಸಿಲಿ ಏನಿದೆ, ಒಂದು ಕಸ ಇರೋ ತೆಗಿತೀನಿ, ಒಂದು ಕಡ್ಡಿ ಇರೋ ತೆಗಿತೀನಿ ಅನ್ನೋ ಪರಿಜ್ಞಾನ ಇದ್ರೆ ದಯವಿಟ್ಟು ಅವ್ರಿಗೆ ಕೆಲಸ ಕಳಿಸ್ರಿ ನಾಳೆಗೆ. ಬಾಬು